ಜನತುಳಿದ ಹಾದಿ ಜಾನಪದ, ಜನರಾಡಿದ ಮಾತು ಜಾನಪದ. ಜಾನಪದ ನಮ್ಮ ನೆಲದ ಸತ್ವ, ಆ ಸತ್ವವನ್ನ ಕಲಿಸಬೇಕಾಗಿದ್ದು ನಮ್ಮ ಕರ್ತವ್ಯ ಕೂಡ. ಹಾಗಾಗಿ ಪ್ರತಿ ವರ್ಷ ಕೂಡ ನಾನು ಈ ಬೇಸಿಗೆ ಶಿಬಿರದಲ್ಲಿ ಜನಪದ ಗೀತೆಯನ್ನು ಮಕ್ಕಳಿಗೆ ಹೇಳ್ಕೊಡ್ತೇನೆ. ಯಾಕೆಂದ್ರೆ ಇಂಥ ಹಾಡುಗಳೆಲ್ಲ ಯಾರು ಕಲಿಯಲ್ಲ. ಸಂಗೀತ ಕಲಿತಾರೆ, ಭಾವಗೀತೆ ಎಲ್ಲ ಕಲಿತಾರೆ, ಆದ್ರೆ ಜಾನಪದ ಗೀತೆಗಳನ್ನ ಕಲಿಯುವಂತ ಪ್ರಯತ್ನ ಮಕ್ಕಳು ಮಾಡಬೇಕು. ನಮ್ಮ ನೆಲದ ಸೊಗಡನ್ನ ಆ ಮಕ್ಕಳಲ್ಲೂ ಬಿತ್ತಬೇಕು ಅಂತ ಹೇಳ್ತಾ, ಈಗ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಏನ್ ನಡೀತಾ ಇದೆ ಅನ್ನೋದನ್ನ. ಪಾಕಿಸ್ತಾನ ಹಾಗೂ ನಮ್ಮ ದೇಶದ ನಡುವೆ ಆಗ್ತಾ ಇರ್ತಕ್ಕಂತಹ ಒಂದು ಸಂಘರ್ಷ, ಪೆಹಲ್ಗಾಮ್ನಲ್ಲಿ ನಡೆದಂತಹ ನರಮೇಧವನ್ನ ಮಟ್ಟ ಹಾಕುವ ಸಲುವಾಗಿ ನಮ್ಮ ಸೈನಿಕರು ಎಷ್ಟು ಶ್ರಮ ವಹಿಸಿ ಚಾಕಚಕ್ಯತೆಯಿಂದ ಶತ್ರು ದೇಶದ ವೈರಿಗಳನ್ನ ನಾಶ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಆ ವೈರಿಗಳು ನಾಶವಾಗಲಿ, ಎಲ್ಲೆಡೆ ಶಾಂತಿ ನೆಲೆಸಲಿ ಅಂತ ಹೇಳ್ತಾ, ಕಾಂತಾರ ನೀವೆಲ್ಲ ನೋಡಿದ್ದೀರಾ, ಹಾಗೆಯೇ ಸ್ತ್ರೀ ಶಕ್ತಿ ಏನು ಅನ್ನೋದನ್ನು ಕೂಡ ನೋಡಿದ್ದೀರಾ. ಈ ಒಂದು ಯುದ್ಧದ ಜಯವನ್ನ, ಅಂದ್ರೆ ಇನ್ನು ಯುದ್ಧ ಪ್ರಾರಂಭವಾಗಿಲ್ಲ, ಈಗೇನು ಸಿಗ್ತಾ ಇರೋ ಜಯವನ್ನು ಕೂಡ ಮಹಿಳೆಯರ ಮೂಲಕವೇ, ಅಂದ್ರೆ ಮಹಿಳಾ ಸೇನಾಧಿಕಾರಿಗಳ ಮೂಲಕವೇ ನಮ್ಗೆಲ್ಲರಿಗೂ ತೋರಿಸ್ತಾ ಇರೋದು ನಿಜಕ್ಕೂ ಒಂದು ಹೆಮ್ಮೆಯಾದ ವಿಷಯ. ಯಾಕಂದ್ರೆ ಇವತ್ತು ಅಮ್ಮಂದಿರ ದಿನ. ಆ ಸೇನೆಯಲ್ಲಿ ಸೇರಿ ನಮ್ಮನ್ನು ಕಾಪಾಡ್ತಿರುವಂತಹ ಮಹಾತಾಯಿಯಂದರಿಗೂ ಕೂಡ ಆ ದೇವರು ಶಕ್ತಿಯನ್ನು ಕೊಡಲಿ, ನಮ್ಮ ದೇಶವನ್ನ ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಅವರ ಶ್ರಮಕ್ಕೆ ನಮ್ಮ ಸಹಾಯವೂ ಕೂಡ ಇರಲಿ ಅಂತ ಹಾರೈಸ್ತಾ